ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ರಾಜ್ಯ ಸರ್ಕಾರ ಇವತ್ತು ಎರಡು ಮಹತ್ವದ ನಿರ್ಧಾರವನ್ನು ಬೆಂಗಳೂರಿನ ಮಟ್ಟಕ್ಕೆ ತೆಗೆದುಕೊಂಡಿರುವಂಥದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈ ಎರಡು ನಿರ್ಧಾರ ಇದೀಗ ಬಹಳ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡುವಂಥ ಸಾಧ್ಯತೆ ಇದೆ. ಆ ಎರಡು ಬದಲಾವಣೆ ಏನಪ್ಪ ಅಂತಂದರೆ, ಒಂದು ಬಿ ಖಾತಾದಾರರಿಗೆ ಎ ಖಾತಾ ಕೊಡುವಂಥದ್ದು, ಮತ್ತೊಂದು 30-40 ಸೈಟ್ಗಳಿಗೆ 1200 ಸ್ಕ್ವೇರ್ ಫೀಟ್ ಇರುವಂಥ ಮನೆಗಳಿಗೆ, ಕಟ್ಟಡಗಳಿಗೆ, ಖಾಲಿ ನಿವೇಶನಗಳಿಗೆ OC ವಿನಾಯಿತಿಯನ್ನು ಕೊಟ್ಟು ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. ಇದು ಕೆಟಗರಿ ಹೇಗಿರುತ್ತೆ, ಯಾವೆಲ್ಲ ಬಿ ಖಾತಾದಾರರಿಗೆ ಎಲ್ಲ ಬಿ ಖಾತಾದಾರರಿಗೂ ಇದು ಅನ್ವಯ ಆಗುತ್ತಾ, OC 1200 ಸ್ಕ್ವೇರ್ ಫೀಟ್ ಒಳಗಡೆ ಇದ್ದರೂ ಕೂಡ ಏನಾದರೂ ಮಾನದಂಡ ಇದೆ ಅನ್ನೋಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿದೆ, ಬೆಂಗಳೂರಿನಲ್ಲಿ ಬರೋಬ್ಬರಿ 40 ಲಕ್ಷಕ್ಕೂ ಅಧಿಕ ಮನೆಗಳಿದ್ದಾವೆ, ಅಂದರೆ ಕಟ್ಟಡಗಳಿದ್ದಾವೆ. ಈ ಪೈಕಿ 17 ಲಕ್ಷ ಕಟ್ಟಡಗಳು ಏಕಾತ ವ್ಯಾಪ್ತಿಗೆ ಬಂದರೆ, ಉಳಿದಿರುವಂಥ 10 ಲಕ್ಷ ಅಥವಾ 20 ಲಕ್ಷ ಏನಿದೆ, 20 ಲಕ್ಷದಲ್ಲಿ 10 ಲಕ್ಷ ಬಿ ಖಾತಾದ ವ್ಯಾಪ್ತಿಗೆ ಬರುತ್ತೆ. ಉಳಿದಿರುವಂಥ 9 ರಿಂದ 10 ಲಕ್ಷಕ್ಕೆ ಯಾವುದೇ ರೀತಿಯಾಗಿರುವಂಥ ಅನುಮೋದನೆಯೇ ಇಲ್ಲ. ಹೀಗಾಗಿ ಅದು ಯಾವುದೇ ಖಾತಾದ ವ್ಯಾಪ್ತಿಗೆ ಬರೋದಿಲ್ಲ. ಸೊ ಇವತ್ತು ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ, ಬಿ ಖಾತಾದಾರರಿಗೂ ಕೂಡ ನಾವು ಎ ಖಾತಾವನ್ನು ಕೊಡ್ತೀವಿ, ಅದಕ್ಕೆ ಆನ್ಲೈನ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಆನ್ಲೈನ್ನಲ್ಲಿ ನಾವು ಕೇಳುವಂಥ ಎಲ್ಲ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಅದರ ಎಲ್ಲ ವೆರಿಫಿಕೇಷನ್ ಪ್ರೊಸೀಜರನ್ನು ಮುಗಿಸ್ಕೊಂಡು ಎ ಖಾತಾದಾರರಿಗೂ ಕೂಡ ಈ ಬಿ ಖಾತಾದಾರರಿಗೂ ಕೂಡ ಎ ಖಾತಾವನ್ನು ಕೊಡುವಂಥ ಕೆಲಸ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುತ್ತೆ ಅನ್ನುವಂಥ ಒಂದು ಘೋಷಣೆಯನ್ನು ಸರ್ಕಾರ ಇವತ್ತು ಮಾಡಿರುವಂಥದ್ದು. ಹಾಗಿದ್ರೆ ಯಾಕೆ ಮುಖ್ಯ ಆಗುತ್ತೆ ಈ ಎ ಖಾತಾ ಅನ್ನುವಂಥದ್ದನ್ನು ನಾವು ಮೊದಲಿಗೆ 1-2-3 ಅಂಶಗಳನ್ನು ತಿಳ್ಕೊಳ್ಳೋಣ. ಬಿ ಖಾತಾ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಾಗಿರುವಂಥ ಪ್ಲ್ಯಾನಿಂಗ್ ಅಪ್ರೂವಲ್ ಬೇಕಾಗಿರೋದಿಲ್ಲ. ಹೀಗಾಗಿ ಅದು ಅನಧಿಕೃತ ಅಂತ ಕನ್ಸಿಡರ್ ಆಗುತ್ತೆ. ಒಂದು. ಎರಡನೇದು, ನಿಮಗೆ ಬಿ ಖಾತಾ ಇಟ್ಕೊಂಡು ಯಾವುದೇ ರೀತಿಯಾಗಿರುವಂಥ ಮಾರ್ಟಿಗೇಜ್ ಕೆಲಸಗಳಿಗೆ ನಿಮ್ಮ ಸ್ವಂತ ಜಾಗ, ಮನೆಯ ಖಾತಾಗಳನ್ನು ಆಗೋದಿಲ್ಲ ಅನ್ನುವಂಥ ಎರಡು ಪ್ರಮುಖ ವಿಚಾರಗಳು ಬಿ ಖಾತಾಗೆ ಸಂಬಂಧಪಟ್ಟಿರುವಂಥದ್ದು. ಈಗ ಸರ್ಕಾರ ಹೇಳುವಂಥ ರೀತಿಯಲ್ಲಿ ಬಿ ಖಾತಾವನ್ನು ಕೂಡ ಎ ಖಾತಾವನ್ನು ಮಾಡುವ ಮೂಲಕವಾಗಿ ನಗರದ ಬಹುತೇಕ 80 ರಿಂದ 85% ಕಟ್ಟಡಗಳೇನಿದೆ ಅದನ್ನು ಅಧಿಕೃತವಾಗಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಹಿಂದೆ ಅಕ್ರಮ ಸಕ್ರಮ ಅಂತ ಏನು ಮಾಡ್ತಾ ಇದ್ರು, ಅದರ ಮತ್ತೊಂದು ವರ್ಷನ್ ಇದು. ಎ ಖಾತಾ ಇರುವಂಥ ಈ ಬಿ ಖಾತಾ ಇರುವಂಥವರನ್ನು ಎ ಖಾತಾ ಕೆಟಗರಿಗೆ ಸೇರಿಸ್ಕೊಂಡು ಅಲ್ಲಿ ಇದರಿಂದ ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ, ಸಾರ್ವಜನಿಕರಿಗೂ ಕೂಡ ಒಂದು ತಮ್ಮ ಜಾಗದ ಭದ್ರತೆ ಸಿಗುತ್ತೆ ಅನ್ನುವಂಥದ್ದು ಸರ್ಕಾರದ ಒಟ್ಟು ಒಂದು ಈ ನಿಲುವಿನ ಒಟ್ಟು ಸಾರಾಂಶ. ಈಗ ಬಿ ಖಾತಾವನ್ನು ಎ ಖಾತಾ ಮಾಡೋದಕ್ಕೆ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಆ ಲಿಂಕನ್ನು ನಾವು ನಿಮಗೆ ಕೆಳಗಡೆ ಸ್ಲಗ್ಗಲ್ಲಿ ಹಾಕಿ ತೋರಿಸ್ತಾ ಇದ್ದೀವಿ. ಆ ಲಿಂಕ್ ಮೇಲೆ ನೀವು ಹೋದರೆ ನಿಮಗೆ ಅಲ್ಲಿ ಕೇಳುವಂಥ ಡೇಟಾಗಳನ್ನು, ಅಲ್ಲಿ ಕೇಳುವಂಥ ಮಾಹಿತಿಗಳನ್ನು ಕೊಟ್ಟರೆ ನಿಮ್ಮ ಆ ಸ್ಥಳೀಯ ವಾರ್ಡ್ ಮಟ್ಟದಲ್ಲಿರುವಂಥ ಅಧಿಕಾರಿಗಳು ನಿಮ್ಮನ್ನು ಫೀಲ್ಡ್ ವೆರಿಫಿಕೇಷನ್ ಮಾಡಿ ನಿಮಗೆ ಎ ಖಾತಾವನ್ನು ಕೊಡುವಂಥ ಕೆಲಸಗಳು ಮಾಡ್ತಾರೆ. ಇದು ಒಂದು. ಎರಡನೇ ಸುದ್ದಿ ಅಥವಾ ಎರಡನೇ ವಿಚಾರ ಏನಪ್ಪ ಅಂತಂದರೆ, OCಯಲ್ಲಿ ವಿನಾಯಿತಿ ಕೊಟ್ಟು ಸರ್ಕಾರ ಮಹತ್ವದ ಆದೇಶವನ್ನು ಮಾಡಿರುವಂಥದ್ದು. ಅಂದರೆ 30-40 ಸೈಟ್ನ ಒಳಗಡೆ ಇರುವಂಥ ಎಲ್ಲ ಖಾಲಿ ನಿವೇಶನಗಳು ಮತ್ತು ಕಟ್ಟಡಗಳಿಗೆ ಈಗ OC ಬೇಕು ಅನ್ನುವಂಥದ್ದು. ಅಂದರೆ ನಿಮಗೆ ಕರೆಂಟ್ ತಗೊಳ್ಳೋಕ್ಕೆ ಅಥವಾ ಜಲಮಂಡಳಿಯಿಂದ ನೀರನ್ನು ಪಡೆಯೋದಕ್ಕೆ ಎಲ್ಲದಕ್ಕೂ ಕೂಡ ಈ ಬೆಸ್ಕಾಂ ಇರ್ಬೋದು, ಜಲಮಂಡಳಿ, ಬೆಂಗಳೂರಿಗೆ ಮಟ್ಟಕ್ಕೆ ಮಾತಾಡೋದು BWSS ಎಲ್ಲವೂ ಕೂಡ ಅವರು OCಯನ್ನು ಅಂದರೆ ಪಾಲಿಕೆಯಿಂದ ಕೊಡುವಂಥ ಆಕ್ಯುಪೇಷನ್ ಸರ್ಟಿಫಿಕೇಟನ್ನು ಕೇಳುವಂಥದ್ದು ಸಾಮಾನ್ಯ. ಸೊ ಹಾಗಾಗಿ ಸಾಕಷ್ಟು ಈಗ ಪಾಲಿಕೆಯಲ್ಲಿ OCಯನ್ನು ಕೊಡುವಂಥ ಇದೇ ಭಾಳ ವಿರಳ ಆಗಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಮಂದಿ ಈಗಲೂ ಕೂಡ ಅನಧಿಕೃತವಾಗಿ ನೀರಿನ ಕನೆಕ್ಷನನ್ನು ತೆಗೆದುಕೊಳ್ಳುವಂಥದ್ದು, ಅನಧಿಕೃತವಾಗಿ ಬೆಸ್ಕಾಂನ ಕರೆಂಟ್ನ ಕನೆಕ್ಷನನ್ನು ತೆಗೆದುಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಇದನ್ನು ಕೂಡ ಒಂದು ಚಾನಲೈಸ್ ಮಾಡಬೇಕು, ಯಾರೂ ಕೂಡ ಆ ರೀತಿಯಾಗಿ ಪರದಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ 1200 ಸ್ಕ್ವೇರ್ ಫೀಟ್ ಒಳಗಡೆ ಇರುವಂಥ ಖಾಲಿ ಜಾಗಗಳಿಗೆ, ಕಟ್ಟಡಗಳಿಗೆ ಈ ಒಂದು OCಯಲ್ಲಿ ವಿನಾಯಿತಿ ಕೊಟ್ಟು ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. ಇದು ಭಾಳ ಮುಖ್ಯವಾಗಿರುವಂಥ ಎರಡು ವಿಚಾರ. ಇದನ್ನು ನಾವು ಅಂದರೆ ಈ 1200 ಸ್ಕ್ವೇರ್ ಫೀಟ್ ಅಂದ ತಕ್ಷಣ 1200 ಸ್ಕ್ವೇರ್ ಫೀಟು
ಇರುವಂಥ ಎಲ್ರಿಗೂ ಸಿಗುತ್ತಾ ಅಂತ ಕೇಳಿದ್ರೆ ಇಲ್ಲೊಂದು ಸ್ವಲ್ಪ 1200 ಸ್ಕ್ವೇರ್ ಫೀಟ್ ಇರುವಂಥ ಜಾಗದ ಮಾಲೀಕರು ಅಥವಾ ಅದರ ಒಳಗಡೆ ಇರುವಂಥ ಜಾಗದ ಮಾಲೀಕರು ಒಂದು ಸ್ವಲ್ಪ ಕ್ಲಾರಿಟಿ ತಗೋಬೇಕಾಗತ್ತೆ. ಯಾಕಪ್ಪ ಅಂತಂದರೆ 1200 ಸ್ಕ್ವೇರ್ ಫೀಟು ವ್ಯಾಪ್ತಿ ಇದ್ದು ಗ್ರೌಂಡ್ +2 ಮನೆ ಇದ್ದವರಿಗೆ ಮಾತ್ರ ಈ OC ವಿನಾಯಿತಿ ಅನ್ವಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 3 ಮಹಡಿ ಕಟ್ಟಿದ್ದೀರಿ. 3 ಮಹಡಿಯಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಇರುತ್ತೆ, ಫಸ್ಟ್ ಫ್ಲೋರ್ ಇರುತ್ತೆ, ಸೆಕೆಂಡ್ ಫ್ಲೋರ್ ಇರುತ್ತೆ. ಇದು 3 ಮಹಡಿ ಅಂದರೆ 1 + 2 = 3 ಅಂತ ಸರ್ಕಾರ ಅಂದರೆ GBA ಕನ್ಸಿಡರ್ ಮಾಡುತ್ತೆ. ಈ ವ್ಯಾಪ್ತಿಯಲ್ಲಿ ಇರುವಂಥ 1200 ಸ್ಕ್ವೇರ್ ಫೀಟ್ ಒಳಗಡೆ ಇದ್ದು ಗ್ರೌಂಡ್ +2 ಮನೆ ಇದ್ದಂಥವರಿಗೆ ಮಾತ್ರ ಇಲ್ಲಿ OCಯಲ್ಲಿ ವಿನಾಯಿತಿ ಕೊಟ್ಟಿರುವಂಥದ್ದು. ನಿಮ್ಮ ಹತ್ರ 1200 ಸ್ಕ್ವೇರ್ ಫೀಟ್ ಇದ್ದರೂ ಕೂಡ ನೀವು ಗ್ರೌಂಡ್ +4 ಕಟ್ಟಿದರೆ ನಿಮಗೆ OCಯಲ್ಲಿ ವಿನಾಯಿತಿ ಸಿಗೋದಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಒಂದು ಕಡೆ ಗ್ರೌಂಡ್ +2 ಇರಬೇಕು, ಇಲ್ಲ ಅಂತಂದರೆ ಸಿಲ್ +3 ಇರಬೇಕು. ಅಂದರೆ ಸಿಲ್ +3 ಅಂದರೆ ಏನು ಅಂತಂದರೆ, ಈಗ ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರ್ ಇರೋ ಜಾಗದಲ್ಲಿ ನೀವು ಪಾರ್ಕಿಂಗ್ಗೆ ಜಾಗ ಮಾಡ್ಕೊಂಡಿದ್ರೆ ಅಥವಾ ಖಾಲಿ ಬಿಟ್ಟಿದ್ರೆ ಅಂಥವರಿಗೆ 1, 2, 3 ಮೂರನೇ ಮಹಡಿ ಕಟ್ಕೊಂಡಿರ್ತೀರಿ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಖಾಲಿ ಜಾಗ ಬಿಟ್ಟಿರ್ತೀರಿ, ಅದು ಪಾರ್ಕಿಂಗಿಗೋ ಅಥವಾ ನಿಮ್ಮ ಬೇರೆ ಏನಾದರೂ ಏರಿಯಾಗಳು ಮಾಡ್ಕೊಂಡಿರ್ತೀರೋ. ಸೊ ಅಂಥ ಪ್ರಾಪರ್ಟಿಗಳಿಗೆ, ಆಸ್ತಿಗಳಿಗೆ ಮಾತ್ರ OCಯಲ್ಲಿ ವಿನಾಯಿತಿ ಕೊಡುವಂಥದ್ದು. ಈಗ ನಿಮಗೆ ಕ್ರೈಟೀರಿಯಾ ಭಾಳ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 1200 ಸ್ಕ್ವೇರ್ ಫೀಟ್ ಒಳಗಡೆ ಇರುವಂಥ ಜಮೀನಿಗೆ, ಕಟ್ಟಡಗಳಿಗೆ, ನಿವೇಶನಗಳಿಗೆ OC ವಿನಾಯಿತಿ ಸಿಗ್ತಿರೋದಂತೂ ನಿಜ. ಆದರೆ ಆ 1200 ಸ್ಕ್ವೇರ್ ಫೀಟ್ ಏನಿದೆ ಅದರಲ್ಲಿ ಇರುವಂಥ ಕಟ್ಟಡಗಳು, ಖಾಲಿ ಜಾಗ ಇದ್ರೂ ತೊಂದರೆ ಇಲ್ಲ, ಕಟ್ಟಡಗಳು ಗ್ರೌಂಡ್ +2 ಇರಬೇಕು, ಇಲ್ಲ ಅಂದರೆ ಸ್ಟಿಲ್ಸ್ +3 ಇರಬೇಕು. ಸೊ ಇಷ್ಟು ಕ್ರೈಟೀರಿಯಾ ನೀವು ರೀಚ್ ಆಗಿದ್ದರೆ ಮಾತ್ರ ನಿಮಗೆ OCಯಲ್ಲಿ ವಿನಾಯಿತಿ ಸಿಗುತ್ತೆ. ಅಥವಾ ನೀವು ಒಂದೇ ಗ್ರೌಂಡ್ ಫ್ಲೋರ್ ಸಿಂಗಲ್ ಇಂಡಿಪೆಂಡೆಂಟ್ ಮನೆ ಇದೆ ಅಂಥವ್ರಿಗೂ ಕೂಡ ಅದು ಅಪ್ಲೈ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಫ್ಲೋರ್ಗಳಿದ್ರೆ ಅಂಥವರಿಗೆ OCಯಲ್ಲಿ ವಿನಾಯಿತಿ ಸಿಗೋದಿಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂಥವರಿಗೆ OC ಕೊಡೋದಿಲ್ಲ ಅನ್ನುವಂಥದ್ದು ಈಗ ನಿರ್ಧಾರ ಮಾಡಿರುವಂಥ ನಿರ್ಧಾರ. ಒಟ್ಟಾರೆ ಈ 2 ವಿಚಾರಗಳೇನಿದೆ ಇದು ಬೆಂಗಳೂರಿನಲ್ಲಿ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಬಿ ಖಾತಾದಿಂದ ಎ ಖಾತಾಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಪರಿವರ್ತನೆ ಮಾಡ್ತಾ ಇರುವಂಥದ್ದು ಸಾಕಷ್ಟು ಜನರಿಗೆ ಎಷ್ಟೋ ವರ್ಷದ ಒಂದು ಹೋರಾಟ ಕನಸು ಇದೆ. ನಮ್ಮ ಖಾತಾ ಒಂದು ನಮ್ಮ ಜಾಗಕ್ಕೆ, ನಮ್ಮ ಮನೆಗೆ ಒಂದು ಭದ್ರತೆ ಬೇಕು ಅನ್ನುವಂಥದ್ದು ಅದು ಕೂಡ ಇದ್ರ ಮೂಲಕವಾಗಿ ಸಾಬೀತಾಗ್ತಾ ಇದೆ. ಆದರೂ ಇದು ಯಥಾವತ್ತಾಗಿ ಅತಿ ಶೀಘ್ರವಾಗಿ ಅಧಿಕಾರಿಗಳು ಇದನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು ಮತ್ತೊಂದು ಆ್ಯಂಗಲ್. ಇನ್ನೊಂದು ಕಡೆಯಲ್ಲಿ 1200 ಸ್ಕ್ವೇರ್ ಫೀಟ್ ಇರುವಂಥ ನಿವೇಶನಗಳಿಗೆ, ಕಟ್ಟಡಗಳಿಗೆ ಇದೀಗ OCಯನ್ನು ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. 2 ವಿಚಾರಗಳೇನಿದೆ ಇದು ಬೆಂಗಳೂರಿನಲ್ಲಿರುವಂಥ ಬಹುಪಾಲು ಮಂದಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.